ಪೀಠಿಕೆಯನ್ನು ವಾಚನ ಮಾಡಲಾಗುವುದು. ದಯಮಾಡಿ ಎಲ್ಲರೂ ಎದ್ದು ನಿಂತು ತಮ್ಮ ಬಲಗೈಯನ್ನು ಮುಂದೆ ಮಾಡಿ. ಶ್ರೀ ಮಧು ಬಂಗಾರಪ್ಪ ಎಸ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶಿವಮೊಗ್ಗ ನಗರ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ಎನ್ ಚನ್ನಬಸಪ್ಪ, ಸನ್ಮಾನ್ಯ ಶಾಸಕರು ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಕೋರುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಯೋಗಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸತ್ಯನಾರಾಯಣ ಸರ್ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತಗಳು. ವಿವಿಧ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು, ಸ್ತ್ರೀ ಶಕ್ತಿ ಸಂಘಟನೆಗಳು, ಹಾಗೆಯೇ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಸ್ತ್ರೀಶಕ್ತಿ ಸಂಘಗಳನ್ನು ಕರೆತಂದಿದ್ದಾರೆ. ಅವರು ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಭೀಮ್. ಶಿಕ್ಷಕರು ಸಮಾಜ ಕಲ್ಯಾಣ ಇಲಾಖೆ ಶ್ರೀ ಮಲ್ಲೇಶಪ್ಪ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಅವರಲ್ಲಿ ಭ್ರಾತೃ ಭಾವನೆಯನ್ನು ವೃತ್ತಿಗೊಳಿಸಲು ಸಂವಿಧಾನ ಸಭೆಯಲ್ಲಿ 1949 ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಪೋಷಕರಿಗೂ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 2006-07ರಲ್ಲಿ ಪ್ರಾರಂಭವಾದ ವರ್ಷ. ನೆಕ್ಸ್ಟು ಸುಕನ್ಯಾ ರೆಡಿ ಇರಬೇಕು. ಫಸ್ಟ್ ಲಾಯರ್ ಇನ್ ಇಂಡಿಯಾ ಫ್ರಮ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅದು ಯಾರೆಲ್ಲ ಇದ್ರೆ ಅದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳಿ ಇವತ್ತು ಅಭಿಮಾನಿಗಳನ್ನು ಹೇಳಿಕೆ ಇಚ್ಛೆ ಪಡ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನೆಗೆ ಬೇಸತ್ತು ಬುದ್ಧಿಸಮಿಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊತಾರೆ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಬುದ್ಧನ ಭಾವಚಿತ್ರವನ್ನ ನೋಡಿದಾಗ ಬುದ್ಧ ಕಣ್ಣನ್ನು ಮುಚ್ಚಿರುವಂತ ಭಾವಚಿತ್ರವನ್ನ ನಾವು ನೋಡ್ತೀವಿ. ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬ ಒಳ್ಳೆಯ ಪೇಂಟರ್ ಆಗಿದ್ರು. ಬುದ್ಧ ಇದ್ರು ಕಣ್ಣನ್ನ ತೆರೆದಿರುವಂತ ಭಾವಚಿತ್ರವನ್ನ ಈ ದೇಶಕ್ಕೆ ಲೋಕಾರ್ಪಣೆ ಮಾಡಿದಂತವ್ರು ಯಾರು ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ಅವರ ಅದ್ರ ಮುಖಾಂತರ ಶೋಷಿತ ಪೀಡಿತ ಸಮಾಜವನ್ನ ಆ ಬುದ್ಧನ ಕಣ್ಣು ತೆರೆಯುವಂತ ಮುಖಾಂತರ ಆ ಧರ್ಮವನ್ನ ಉಳಿಬೇಕು ಅಂತ ಹೇಳಿ ಅದರ ಮುಖಾಂತರ ಸಂದೇಶವನ್ನ ಕೊಟ್ಟಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಮ್ಮ ಭಾರತ ದೇಶದ 3 ಬಣ್ಣಗಳನ್ನ ನಾವೇನು ರಾಷ್ಟ್ರಧ್ವಜದಲ್ಲಿ ನೋಡ್ತೀವಿ. ಅಶೋಕ ಚಕ್ರವನ್ನ ಕೊಟ್ಟಂತವರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದ್ರ ಮುಖಾಂತರ ವೀಲ್ ಆಫ್ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಅದ್ರ ಮುಖಾಂತರ ಸಂದೇಶವನ್ನ ಕೊಟ್ಟರು. ಇಂಥ ಒಬ್ಬ ಮಹಾನ್ ನಾಯಕ ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನ ಈ ಪ್ರಪಂಚಕ್ಕೆ, ಈ ದೇಶಕ್ಕೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅನೇಕ ನೋವಿನ ದಿನಗಳನ್ನು ಕೂಡ ಅವರು ಕಳೆದಿದ್ರು ಅಂತ ಹೇಳಿ
ಪುಸ್ತಕವನ್ನು ಓದಿದ ನಮ್ಮೆಲ್ಲರೂ ಕೂಡ ಗೊತ್ತಾಗುತ್ತೆ. ಸ್ವತಃ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಪೇಕ್ಷೆ ಇತ್ತು ಪಾರ್ಲಿಮೆಂಟ್ ಬರಬೇಕು, ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಾಗ ಇನ್ನೂ ಹೆಚ್ಚಿನ ಕೆಲಸವನ್ನ ಪಾರ್ಲಿಮೆಂಟ್ ಅಲ್ಲಿ ನಾನು ಮಾಡ್ಬೋದು ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ 2 ಬಾರಿ ಅವ್ರನ್ನ ಸೋಲಿಸುವಂತ ಪ್ರಯತ್ನಗಳು ಆ ಸಂದರ್ಭ ಆಗಿದ್ದು ಕೂಡ ನಮ್ಗೆ ಗೊತ್ತಿದೆ. ಎಲ್ಲಿವರೆಗೂ ಅಂದ್ರೆ ಗೌರವ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ ಏನಿದೆ ಲೋಕಸಭಾ ಕ್ಷೇತ್ರ, ಮುಂದೆ ಅಕಸ್ಮಾತ್ ನಿಂತ್ಕೊಂಡು ಗೆದ್ಬಿಡ್ತಾರೆ ಅಂತ ಹೇಳಿ ಆ ಕ್ಷೇತ್ರವನ್ನ ಬಾಂಗ್ಲಾದೇಶಕ್ಕೆ ದೇಶ ವಿಭಜನೆ ಆದಾಗ ಆ ಲೋಕಸಭಾ ಕ್ಷೇತ್ರನೇ ಅಲ್ಲಿಗೆ ಬಾಂಗ್ಲಾದೇಶಕ್ಕೆ ಮಧ್ಯ ಆಗಿದ್ದು ಕೂಡ ನಮಗೆಲ್ಲರೂ ಕೂಡ ತಿಳಿದಿರುವಂತ ವಿಚಾರ. ಅರೆ ಅತ್ಯಂತ ನವೀನ ಹೇಳಕ್ಕೆ ಇಚ್ಛೆ ಬರ್ತಾನೆ ಅಂತ ಒಬ್ಬ ಮಹಾನ್ ನಾಯಕನಿಗೆ ಮೊನ್ನೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಅಷ್ಟು ತಡವಾಗಿ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಎಲ್ಲಿವರೆಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಯಾರು ಸೋಲಿಸಿದ್ರು ಆ ವ್ಯಕ್ತಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಏಪ್ರಿಲ್ 14ರ ಬೆಳಗ್ಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನ, ಗಾಂಧಿ ಪಾರ್ಕ್ ಹತ್ತಿರ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಆಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ S. ಮಧು ಬಂಗಾರಪ್ಪರವರ ಉಪಸ್ಥಿತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ HC ಮಹಾದೇವಪ್ಪ, ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಭದ್ರಾವತಿ ಕ್ಷೇತ್ರ ಶಾಸಕ BK ಸಂಗಮೇಶ್ ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಹಾಗೂ ಸಾಗರ ಕ್ಷೇತ್ರ ಶಾಸಕ ಬೇಳೂರು ಗೋಪಾಲಕೃಷ್ಣ ಇವರುಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಶಾಸಕ SN ಚನ್ನಬಸಪ್ಪನವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಸದರು, ವಿಧಾನ ಪರಿಷತ್ ಮತ್ತು ವಿಧಾನ ಸಭಾ ಶಾಸಕರು, ಪಾಲಿಕೆ ಮಹಾಪೌರರು, ಜನಪ್ರತಿನಿಧಿಗಳು, ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರು, ಜಿಲ್ಲೆಯ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು ವಿವಿಧ ಸಂಘಟನೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಈ ಮೂಲಕ ಈ ಸಂವಿಧಾನವನ್ನು ಫಸ್ಟ್ ಲಾಯರ್ ಇನ್ ಇಂಡಿಯಾ ಫ್ರಮ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅದು ಯಾರಾದ್ರೂ ಇದ್ರೆ ಅದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳಿ ಇವತ್ತು ಅಭಿಮಾನಿಗಳನ್ನು ಹೇಳಿಕೆ ಇಚ್ಛೆ ಪಡ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ನಿಮಗೆ ಗೊತ್ತಿರ್ಬೋದು ಡಾಕ್ಟರ್ BR ಅಂಬೇಡ್ಕರ್ ಅವರು ಮನೆಗೆ ಬೇಸತ್ತು ಬುದ್ಧಿಸಮಿಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂತಾರೆ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಬುದ್ಧನ ಭಾವಚಿತ್ರವನ್ನ ನೋಡಿದಾಗ ಬುದ್ಧ ಕಣ್ಣನ್ನು ಮುಚ್ಚಿರುವಂತ ಭಾವಚಿತ್ರವನ್ನ ನಾವು ನೋಡ್ತೀವಿ. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ಒಳ್ಳೆಯ ಪೇಂಟರ್ ಆಗಿದ್ರು. ಬುದ್ಧ ಇದ್ರು ಕಣ್ಣನ್ನ ತೆರೆದಿರುವಂತ ಭಾವಚಿತ್ರವನ್ನ ಈ ದೇಶಕ್ಕೆ ಲೋಕಾರ್ಪಣೆ ಮಾಡಿದಂತವ್ರು ಯಾರು ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿ ಅದ್ರ ಮುಖಾಂತರ ಶೋಷಿತ ಪೀಡಿತ ಸಮಾಜವನ್ನ ಆ ಬುದ್ಧನ ಕಣ್ಣು ತೆರೆಯುವಂತ ಮುಖಾಂತರ ಆ ಧರ್ಮವನ್ನ ಉಳಿಬೇಕು ಅಂತ ಹೇಳಿ ಅದರ ಮುಖಾಂತರ ಸಂದೇಶವನ್ನ ಕೊಟ್ಟಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಮ್ಮ ಭಾರತ ದೇಶದ 3 ಬಣ್ಣಗಳನ್ನ ನಾವೇನು ರಾಷ್ಟ್ರಪತಿಯಲ್ಲಿ ನೋಡ್ತೀವಿ. ಅಶೋಕ ಚಕ್ರವನ್ನ ಕೊಟ್ಟಂತವರು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದರ ಮುಖಾಂತರ
ವೀಲ್ ಆಫ್ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಅದ್ರ ಮುಖಾಂತರ ಸಂದೇಶವನ್ನ ಕೊಟ್ಟರು. ಇಂಥ ಒಬ್ಬ ಮಹಾನ್ ನಾಯಕ ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನ ಈ ಪ್ರಪಂಚಕ್ಕೆ, ಈ ದೇಶಕ್ಕೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅನೇಕ ನೋವಿನ ದಿನಗಳನ್ನು ಕೂಡ ಅವರು ಕಳೆದಿದ್ರು ಅಂತೇಳಿ ಪುಸ್ತಕವನ್ನು ಓದಿದಾಗ ನಮಗೆ ಕೂಡ ಗೊತ್ತಾಗುತ್ತೆ. ಸ್ವತಃ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಅಪೇಕ್ಷೆ ಇತ್ತು ಪಾರ್ಲಿಮೆಂಟ್ ಬರಬೇಕು, ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಾಗ ಇನ್ನೂ ಹೆಚ್ಚಿನ ಕೆಲಸವನ್ನ ಪಾರ್ಲಿಮೆಂಟ್ ಅಲ್ಲಿ ನಾನು ಮಾಡ್ಬೋದು ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ 2 ಬಾರಿ ಅವರನ್ನ ಸೋಲಿಸುವಂತ ಪ್ರಯತ್ನಗಳು ಆ ಸಂದರ್ಭ ಆಗಿದ್ದು ಕೂಡ ನಮ್ಗೆ ಗೊತ್ತಿದೆ. ಎಲ್ಲಿವರೆಗೂ ಅಂದ್ರೆ ಗೌರವ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸ್ಪರ್ಧೆ ಮಾಡಿದಂತ ಕ್ಷೇತ್ರ ಏನಿದೆ, ಲೋಕಸಭಾ ಕ್ಷೇತ್ರ, ಮುಂದೆ ಅಕಸ್ಮಾತ್ ನಿಂತ್ಕೊಂಡು ಗೆದ್ಬಿಡ್ತಾರೆ ಅಂತ ಹೇಳಿ ಆ ಕ್ಷೇತ್ರವನ್ನ ಬಾಂಗ್ಲಾದೇಶಕ್ಕೆ ದೇಶ ವಿಭಜನೆ ಆದಾಗ ಆ ಲೋಕಸಭಾ ಕ್ಷೇತ್ರನೇ ಅಲ್ಲಿಗೆ ಬಾಂಗ್ಲಾದೇಶಕ್ಕೆ ಮಧ್ಯ ಆಗಿದ್ದು ಕೂಡ ನಮಗೆಲ್ಲರೂ ಕೂಡ ತಿಳಿದಿರುವಂತ ವಿಚಾರ. ಅದೇ ಅತ್ಯಂತ ನಮ್ಮಿಂದ ಹೇಳಕ್ಕೆ ಇಚ್ಛೆ ಪಡ್ತಾರೆ, ಅಂತ ಒಬ್ಬ ಮಹಾನ್ ನಾಯಕನಿಗೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಅಷ್ಟು ತಡವಾಗಿ ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಎಲ್ಲಿವರೆಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಯಾರು ಸೋಲಿಸಿದ್ರು ಆ ವ್ಯಕ್ತಿಗೆ ನಾರಾಯಣ್ ಕದ್ರಾವ್ ಅಂತ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರನ್ನೇ ಸೋಲಿಸಿದ್ರು, ಪಾಪ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ. ಪಾಪ ಅಂಬೇಡ್ಕರ್ ಅವರಿಗೆ ಮರಣೋತ್ತರ ನಂತರ ಮೊನ್ನೆ 1990ರಲ್ಲಿ ಭಾರತ ರತ್ನ ಘೋಷಣೆ ಆಗಿದ್ದು ನಮ್ಗೆ ಗೊತ್ತಂತ ವಿಚಾರ. ಅದೇ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಬರುವಂತ ದಿನದಲ್ಲಾದ್ರೂ ಕೂಡ ಅವರ ಅಪೇಕ್ಷೆ ಇದೆ ಆ ದಿಕ್ಕಿನಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ನಮ್ಮೆಲ್ಲರ ಒಂದು ಸರ್ಕಾರ ನಡೆಸುವಂತ ನಮ್ಮೆಲ್ಲರ ಒಂದು ಕಾರ್ಯಕ್ರಮಗಳು ಇರಬೇಕು. ಮತ್ತೆ ಪ್ರಾಮಾಣಿಕವಾಗಿ ಆ ನಡವಳಿಕೆ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದಾಗ ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತಿ ಕೂಡ ಆಚರಣೆ ಮಾಡಿದ್ದು ಕೂಡ ಸಾಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಇಡೀ ದೇಶಾದ್ಯಂತ ನಮ್ಮ ಬಡ ಮಕ್ಕಳಿಗೆ ವಿಶೇಷವಾಗಿ ಅಂಗನವಾಡಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳಿಗೆ ಕೇಂದ್ರ ಸರ್ಕಾರದ ಪುರಸ್ಕೃತ ಸಕ್ಷಮ ಅಂಗನವಾಡಿ ಯೋಜನೆಯಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಿದೆ. ಸುಮಾರು 2,500 ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿದೆ. ಇವತ್ತು ಗೌರವಿತ ನಮ್ಮ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು 500 ಟಿವಿಗಳನ್ನ ಅಂಗನವಾಡಿ ಕೇಂದ್ರಗಳಿಗೆ ಲೋಕಾರ್ಪಣೆ ಮಾಡುವಂತ ಕಾರ್ಯ ಆಗಿದೆ. ಇನ್ನು ಬರೋದ್ರಲ್ಲಿ 2,000 ಟಿವಿಗಳು ಬರ್ತಾ ಇದೆ. ಆ ತಾಲೂಕಿನಲ್ಲಿ ಗೌರವಿತ ಶಾಸಕರ ಒಂದು ನೇತೃತ್ವದಲ್ಲಿ ನಿಮಗೆ ಮುಟ್ಟಿಸುವಂತ ಕಾರ್ಯ ಆಗುತ್ತೆ. ಮತ್ತು ಜೊತೆಗೆ ಕೆಲವು ಅನುದಾನವನ್ನು ಕೂಡ 1 ಲಕ್ಷ ಒಂದೊಂದು ಘಟಕ ವೆಚ್ಚವನ್ನ ಕೊಡುವಂತ ಪ್ರಯತ್ನ ಕೂಡ ಆಗುತ್ತೆ. ಅದ್ರ ಮುಖಾಂತರ ಶುದ್ಧ ಕುಡಿಯುವ ನೀರು ಇರ್ಬೋದು, ಮಳೆ ಕೊಯ್ಲಿಗೆ ಆದ್ಯತೆ ಇರ್ಬೋದು, ನ್ಯೂಟ್ರಿಷನ್ ಗಾರ್ಡನ್ ಅಂತ ಹೇಳಿ ಅದು ಕೂಡ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಎಲ್ಲದನ್ನು ಕೂಡ ಕೊಡುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ. ಮಹಾಲಕ್ಷ್ಮಿ ಬಾಂಡನ್ನ ಇವು ಈಗ ತಾನೇ ಗೌರವಂತ ಜನ ಸರ್ಕಾರದ ಪ್ರತಿನಿಧಿ ಅಂತ ಮಂತ್ರಿಗಳ ಒಂದು ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡುವಂತ ಕೆಲಸ ಆಗಿದೆ. ಸುಮಾರು 27 ಲಕ್ಷಕ್ಕಿಂತ ಹೆಚ್ಚಿನ ನಮ್ಮ ತಾಯಿಯರು ಮಹಾಲಕ್ಷ್ಮಿ ಬಾಂಡನ್ನ ನಮ್ಮ ರಾಜ್ಯದಲ್ಲಿ ಮಾಡುವಂತ ಕೆಲಸ ಆಗಿದೆ. ಸನ್ಮಾನಿಸಿದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಆ ಮಕ್ಕಳ ಹೆಸರಿಗೆ ಈ ಭ್ರೂಣ ಹತ್ಯೆಯ ದಿನ ಬೆಳಗ್ಗೆ ನ್ಯೂಸ್ ಪೇಪರ್ ಓದಿದ್ರೆ ಭ್ರೂಣ ಹತ್ಯೆ ದಿನ ಪತ್ರಿಕೆಗಳನ್ನ ನೋಡ್ತಾ ಇದ್ವಿ. ಏನಾದ್ರೂ ಮಾಡೋ ಸಾಮಾಜಿಕ ತೊಡಕನ್ನ ತಡಿಬೇಕು ಅಂತ ಹೇಳಿ ಈ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ರು. ಅವತ್ತು ಅವರ ಹೆಸರಲ್ಲಿ ಸರ್ಕಾರವೇ ಮತ್ತು 10,000 ಡೆಪಾಸಿಟ್ ಇತ್ತು. ಆಮೇಲೆ ಕಮ್ಮಿ ಆಗುತ್ತೆ 20,000 ರೂಪಾಯಿ ಡೆಪಾಸಿಟ್ ಇಡುವಂತ ಕೆಲಸ ಆಗಿತ್ತು. ಯಾರಿಗೆ 10,000 ಡೆಪಾಸಿಟ್ ಇಟ್ಟಿದ್ರು ಅವರಿಗೆ 18 ವರ್ಷದ ಮಕ್ಕಳಿಗೆ ಇವತ್ತು 60,000 ಸಮಥಿಂಗ್ ಏನೋ ಅವರ ಅಕೌಂಟಿಗೆ ಜಮಾ ಆಗುತ್ತೆ. 20,000 ಡೆಪಾಸಿಟ್ ಇಟ್ಟಂತ ಮಕ್ಕಳಿಗೆ ಸುಮಾರು 1,20,000 ಹಣವನ್ನ 18 ವರ್ಷ ತುಂಬಿದಂತ ಆ ಮಕ್ಕಳಿಗೆ ಆ ಬಾಂಡನ ಹಣವನ್ನ ಜಮಾ ಮಾಡುವಂತ ಕಾರ್ಯ ಇವತ್ತು ಗೌರವ ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಆಗಿದೆ ಅಂತ ನಾನು ಅಭಿಮಾನದಿಂದ ಹೇಳ್ತಾ, ಮತ್ತೆ ವಿಶೇಷವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯನ್ನ ಈಗ ನಮ್ಮ ತಾಯಂದಿರು ಪಾಸ್ಬುಕ್ ಅನ್ನ ಕೊಡುವಂತ ಕೆಲಸ ಆಗಿದೆ. ವಿಶೇಷ ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಿನ ಒಂದು ಬಡ್ಡಿ ದರದಲ್ಲಿ ಅವ್ರು ಇಡುವಂತ ಫಿಕ್ಸ್ಡ್ ಡೆಪಾಸಿಟ್ಗೆ ಒಂದು ಆ ಕಾರ್ಯಕ್ರಮವನ್ನ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಈ ರೀತಿ ಮಹಿಳಾ ಒಂದು ಅಂಬೇಡ್ಕರ್ ಅವರ ಕನಸಿತ್ತು ಮಹಿಳೆ
ಸಬಲೀಕರಣ ವಿಚಾರದಲ್ಲಿ ಕೂಡ ಅವರು ಕನಸನ್ನ ಕಂಡಿದ್ರು. ಅದೆಲ್ಲದೂ ಕೂಡ ಕಾರ್ಯಕ್ರಮವನ್ನ ಜಾರಿ ತರುವಂತ ದಿನಗಳು ದೂರ ಇಲ್ಲ ಅಂತೇಳಿ ಇವತ್ತು ಅಭಿಮಾನಿಗಳ ಹೇಳ್ತಾ ತುಂಬಾ ಸಂತೋಷ. ಇವತ್ತು ಈ ಹಾಲು ನಾವು ಸೇರಿದಂತ ಸಭಾಭವನ ಕಮ್ಮಿ ಆಯ್ತಾರೋ ಗೊತ್ತಿಲ್ಲ, ತುಳುಕ್ತಾ ಇದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಜಾಗೃತರಾಗಿ ಗೌರವಿತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಗೆ